ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಾಸಿದ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ನಿಮ್ಮೊಟ್ಟಿಗೆ ರವೆ ಇಡ್ಲಿ ಮಿಕ್ಸ್ ಹೇಗೆ ಮಾಡ್ಕೊಳ್ಳೋದು, ರವೆ ಇಡ್ಲಿ ರೆಸಿಪಿನ ನಾನು ನಿಮಗೆ ತೋರಿಸ್ತಿದ್ದೀನಿ. ಮೊದಲಿಗೆ ಬಾಣಲೆನ ಇಟ್ಟು 1 ಕಪ್ಪಷ್ಟು ಎಣ್ಣೆನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಗೂ 2 ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಿದ್ದೀನಿ. ಬಣ್ಣ ಬರೋವರೆಗೂ ನೀಟಾಗಿ ಕಡಲೆಬೇಳೆನ 1 ಸಲ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸಾಸಿವೆ ಸಿಡಿಯೋದ್ರೊಟ್ಟಿಗೆ ಕಡಲೆಬೇಳೆ ಕೂಡ ಬಣ್ಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 4 ಹಸಿರು ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ತುರಿದಿಟ್ಕೊಂಡಿದ್ದಂಥ ಶುಂಠಿ ಪುಡಿಯನ್ನು ನಾನಿಲ್ಲಿ ಹಾಕೋತಿದ್ದೀನಿ. ಹಸಿ ಶುಂಠಿನೇ ನಾನಿಲ್ಲಿ ಯೂಸ್ ಮಾಡಿರೋದು. ನೆಕ್ಸ್ಟ್ ನಾನಿಲ್ಲಿ ಕರಿಬೇವಿನ ಸೊಪ್ಪು ಒಂದು 15 ಎಲೆಯಷ್ಟು ನಾನಿಲ್ಲಿ ಹಾಕೋತಿದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ 1 ಕಪ್ಪಷ್ಟು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಇದೆಲ್ಲ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅಂತ. ನೆಕ್ಸ್ಟ್ ನಾನಿಲ್ಲಿ ಸಬ್ಸಿಗೆ ಸೊಪ್ಪು 1 ಕಪ್ಪಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ವೀಕ್ಷಕರೇ, ಸಬ್ಸಿಗೆ ಸೊಪ್ಪು ಅಂತಂದರೆ ತುಂಬ ಒಳ್ಳೆಯದು. ಇದು ಬಾಣಂತಿಯರಿಗೆ ಮತ್ತು ರಕ್ತ ಕಮ್ಮಿ ಇದ್ದವ್ರಿಗೆ ತುಂಬ ಹೆಚ್ಚಾಗಿ ಬಳಸ್ತಾರೆ ಅಂತಲೇ ಹೇಳ್ಬೋದು. ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸಬ್ಸಿಗೆ ಸೊಪ್ಪು ಅಡುಗೆನಲ್ಲಿ ಉಪಯೋಗಿಸೋದ್ರಿಂದ ತುಂಬ ಜನ ಮನೆಯಲ್ಲಿ ರೆಗ್ಯುಲರಾಗಿ ಉಪಯೋಗಿಸ್ತಿರ್ತಾರೆ. ಯಾರೆಲ್ಲ ಉಪಯೋಗಿಸಲ್ಲ ಇನ್ಮೇಲೆ ಉಪಯೋಗಿಸಿ ಅಂತ ಹೇಳ್ತಾ, ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸಿದ ಸೊಪ್ಪು ಆ ಮಿಶ್ರಣದ ಜೊತೆಗೆ 2 ಕಪ್ಪಷ್ಟು ದಪ್ಪ ರವೆ ಹಾಗೂ 1 ಕಪ್ಪಷ್ಟು ಸಣ್ಣ ರವೆನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. 2:1 ರೇಷಿಯೋನಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇದರೊಟ್ಟಿಗೆ ನಾನಿಲ್ಲಿ 1 ಸ್ಪೂನಷ್ಟು ಸಾಲ್ಟು ಹಾಗೆ 1/2 ಸ್ಪೂನಷ್ಟು ಸೋಡಾವನ್ನು ನಾನಿಲ್ಲಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ರವೆ ತಣ್ಣಗಾದಮೇಲೆ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ನಿಮಗೇನಾದರೂ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಬೇಕಾದರೆ ಸ್ವಲ್ಪ ಹೆಚ್ಚಿನ ಮೊಸರು ಮತ್ತು ನೀರನ್ನು ಆ್ಯಡ್ ಮಾಡಿಕೊಂಡು ಮಾಡಿ. ನೀವು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಬರೀ ನೀರಿಂದ ಕಲಸೋದಕ್ಕೆ ಹೋದರೆ ಇಡ್ಲಿ ಸಾಫ್ಟಾಗಿ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಮೊಸರು ಹಾಕಿ ಯೂಸ್ ಮಾಡಿ, ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಹೇಳ್ತಾ ಇಡ್ಲಿ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಸವರಿ ನೆಕ್ಸ್ಟ್ ನಾನಿಲ್ಲಿ ಇಡ್ಲಿಗೆ ಹಾಕೋತಿದ್ದೀನಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ನಾನು ಇಲ್ಲೇ ಮಾಡ್ಕೋತಿದ್ದೀನಿ ಅಂತ. ನಾನು ಮಾಡ್ಕೊಂಡಿದ್ದಂಥ ಮೆಷರ್ಮೆಂಟು ಏನಿಲ್ಲ ಅಂತಂದ್ರೂ ಒಂದು 15ರಿಂದ 20 ಇಡ್ಲಿ ಆಗುತ್ತೆ. ನೀವು ಇದೇ ಅಳತೆಯಲ್ಲಿ ಮಾಡ್ತೀನಿ ಅನ್ನೋದಿದ್ರೆ ಅಷ್ಟನ್ನು ಯೂಸ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇದ್ದೀರಲ್ಲ ತಟ್ಟಂತ ರವೆ ಇಡ್ಲಿ ಮಿಕ್ಸ್ ಮನೆಯಲ್ಲೇ ಮಾಡಿಕೊಂಡು ಹಾಗೆ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ಅಂದರೆ ರವೆ ಇಡ್ಲಿ ಪಾತ್ರೆನ ತೆಗೆದಾಗ ಮೇಲ್ಗಡೆ ಮುಟ್ಟು ನೋಡಿದ್ರೆ ಸಾಫ್ಟಾಗಿ ಅಂಟುತ್ತಿಲ್ಲ ಕೈಗೆ ಅಂದರೆ ರವೆ ಇಡ್ಲಿ ಆಗಿದೆ ಅಂತಲೇ ಅರ್ಥ. ನೆಕ್ಸ್ಟ್ ನಾನಿಲ್ಲಿ ಬಿಸಿ ರವೆ ಇಡ್ಲಿನ ಸರ್ವ್ ಮಾಡಿಕೊಂಡು ನಮ್ಮನೆಯವ್ರು ಎಲ್ಲರೂ ಕೂಡ ತಿಂದು ಮಜಾ ಮಾಡಿದ್ವಿ ಅಂತಲೇ ಹೇಳ್ತಾ, ನೀವು ಕೂಡ ಒಂದ್ಸಲ ನನ್ನ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು.